ಹಾಯ್ ಹಲೋ ನಮಸ್ತೆ. ಸೊ ಇವತ್ತು ನಾನು ಛೋಟಾ ಲಡಾಖ್ ಬ್ಯಾಂಗ್ಳೂರಲ್ಲಿ ಕೋಲಾರದ ಹತ್ರ ಇರುವಂತಹ ಈ ಛೋಟಾ ಲಡಾಖ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದೊಂದು ಬೆಸ್ಟ್ ಪ್ಲೇಸ್. ಈ ಛೋಟಾ ಲಡಾಖಿಗೆ ಇದೊಂಥರ ಹಿಡನ್ ಜೆಮ್ ಇದ್ದ ಹಾಗೆ ತುಂಬ ದೂರ 60-65 ಕಿಲೋಮೀಟರ್ ಇದೆ ಬ್ಯಾಂಗ್ಳೂರಿನಿಂದ. ಸೊ ಇದು ಕೋಲಾರದ ಹತ್ತಿರ ಇದೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ತದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಬೇಕಾದರೆ ಹಾಕಿರ್ತೀನಿ ನಾನು. ಸೊ ಇದು ಒಂಥರ ಕ್ವಾರಿಯೇ, ಅದು ಹಳೆ ಕ್ವಾರಿ. ಅದರಲ್ಲಿ ರೈನ್ ವಾಟರ್ ಬಂದು ಸ್ಟೋರ್ ಆಗಿರ್ತದೆ. ಸೊ ಇದರ ಆಳ ಡೆಪ್ತ್ ಇದೆಲ್ಲ ಏನೂ ಗೊತ್ತಿಲ್ಲ. ಸೊ ಮೊದಲಿಗೆ ಹೇಳಿಬಿಡ್ತೇನೆ ನಾನು, ಇಲ್ಲಿ ಹೋಗುವಾಗ ಇಳಿಯೋದು ಈ ಥರ ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸುಮ್ಮನೆ ನೇಚರನ್ನು ಎಂಜಾಯ್ ಮಾಡಬೇಕು, ನೋಡಬೇಕು, ಬರಬೇಕು. ಸೊ ಇದಕ್ಕೆ ಈ ಪ್ಲೇಸ್ ನೋಡಲಿಕ್ಕೆ ಮಾರ್ನಿಂಗ್ ಮತ್ತು ಈವ್ನಿಂಗು ಒಳ್ಳೆ ಟೈಮ್. ಯಾಕಂತಂದರೆ ಮಧ್ಯಾಹ್ನದ ಹೊತ್ತಿಗೆ ಹೋದರೆ ಇದು ಸಿಕ್ಕಾಪಟ್ಟೆ ಬಿಸಿಲು, ಕ್ವಾರಿ ಬೇರೆ, ಅಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಹತ್ತಿರದಲ್ಲಿ ಶಾಪು ಈ ಥರ ಎಲ್ಲ ಏನೂ ಇಲ್ಲ ಇಲ್ಲಿ. ಸೊ ನೀವು ಗ್ರೂಪಲ್ಲಿ ಬೈಕ್ ರೈಡಿಂಗ್ ಈ ಥರ ಎಲ್ಲ ಹೋಗೋದೆಲ್ಲ, ಈ ಥರ ಏನಾದ್ರು ಟ್ರೆಕ್ಕಿಂಗ್ ಈ ಥರ ಏನಾದರೂ ನಿಮಗೆ ಹವ್ಯಾಸ ಇದ್ದರೆ ಸೊ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಇದೊಂಥರ ಹಿಡನ್ ಜೆಮ್ ಆದ ಕಾರಣ ಹಾಗೆಯೇ ಸ್ವಲ್ಪ ಸ್ಕೇರಿನೂ ಇದೆ ಪ್ಲೇಸ್. ಅದಕ್ಕೆ ಹೇಳ್ತಾ ಇರೋದು ನಾನು, ಗ್ರೂಪಲ್ಲಿ ವಿಸಿಟ್ ಮಾಡಿದರೆ ಈ ಪ್ಲೇಸ್ ಬೆಸ್ಟ್ ಇದೆ ಅಂತೇಳಿ. ಯಾಕಂತಂದರೆ ಹತ್ತಿರದಲ್ಲಿ ಯಾವುದೇ ರೀತಿಯ ತುಂಬ ಶಾಪುಗಳೆಲ್ಲ ಏನೂ ಇಲ್ಲ, ಅದಕ್ಕೋಸ್ಕರ. ಸೊ ಇದು ರೂಟ್ ಮ್ಯಾಪ್ ಕೂಡ ಇಲ್ಲಿ ಹಾಕಿದ್ದೇನೆ ನಾನು, ನೀವು ನೋಡ್ಕೋಬೋದು. ಈ ಪ್ಲೇಸು ಫೋಟೋಶೂಟಿಗಂತೂ ಬೆಸ್ಟ್, ಹೇಳಿ ಮಾಡಿಸಿದ ಹಾಗೆ ಇದೆ. ಹಾಗೆಯೇ ಫೋಟೋಶೂಟಿಗೆ ಹೋಗಲಿ, ಯಾವ ಥರ ವಿಸಿಟಿಗೆ ಹೋಗಲಿ, ಈ ನೇಚರನ್ನು ಕಾಮಾಗಿದ್ದು ಎಂಜಾಯ್ ಮಾಡ್ಕೊಂಡು ಬಂದರೆ ಒಳ್ಳೆಯದು. ಇಲ್ಲ ಕಿತಾಪತಿ ಮಾಡೋಕ್ಕೆ ಹೋದರೆ ತುಂಬ ಡೇಂಜರ್ ಇದೆ. ಸೊ ಗ್ರೂಪಲ್ಲೇ ಹೋಗಿ ಅಂತ ನನ್ನ ವಿಶ್. ಹಾಗೆ ಈ ಪ್ಲೇಸಸ್ ನಿಮಗೆ ಗೊತ್ತಿದ್ದರೆ ಅಥವಾ ನೀವೇನಾದರೂ ಹೋಗಿದ್ದರೆ ಈ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ. ಇದರಲ್ಲಿ ಒಂದಿಷ್ಟಾದರೂ ಸ್ವಲ್ಪ ಇನ್ಫಾರ್ಮೇಷನ್ನು ಒಂದಿಷ್ಟು ಜನರಿಗೆ ಶೇರ್ ಆಗಿದೆ ಅಂತ ಅನ್ಕೋತೀನಿ. ಯಾಕಂದರೆ ಇದೊಂದು ಹಿಡನ್ ಪ್ಲೇಸ್ ಆದ ಕಾರಣ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಹೋಗಿ ವಿಸಿಟ್ ಮಾಡ್ಬೋದು. ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.